ಈಗೆಲ್ಲ ದೋಸೆ ಪಡ್ಡುನೇ ಜಾಸ್ತಿ ಕೇಳ್ತಾರೆ ಸರ್. ಎಲ್ಲ ಮುಂಬೈ ಸೈಡ್ ಜನ ಜಾಸ್ತಿ ಬರ್ತಾರಲ್ಲ ಸರ್. ಮುಂಬೈ, ಮಹಾರಾಷ್ಟ್ರ, ಹಾ, ಆಂಧ್ರ ಮಂದಿ ಬಾಳಲ್ರಿ? ಆಂಧ್ರ ಇಲ್ಲ ಸರ್, ಮುಂಬೈ ಕಸ್ಟಮರೇ ಜಾಸ್ತಿ ಸರ್. ಮುಂಬೈ ಕಸ್ಟಮರ್ ಜಾಸ್ತಿ. ಅವ್ರು ಏನಾದ್ರು ವಡಾ, ಇಡ್ಲಿ, ಅಪ್ಪೆ, ದೋಸೆ. ಅಪ್ಪೆ ಅಂದ್ರಿ? ಅದೇ ಪಡ್ಡು ಸರ್. ಪಡ್ಡಿಗೆ ಅಪ್ಪೆ ಅಂತಾರೆ ಅವರು. ಸರ್ ಜೋಪಡಿ ಸರ್. ಜೋಪಡಿ ಸರ್, ಜೋಪಡಿಯಲ್ಲೇ ಸ್ಟಾರ್ಟ್ ಮಾಡಿದ್ವಿ. ಇದೇ ಜಾಗ ಸರ್, ಇದೇ ಜಾಗ. ತೆಂಗಿನ ಇದು ಹಾಕಿದ್ರೆ ಸವರ ಚಟ್ ಹಾಕಿದ್ರೆ? ಇಲ್ಲ ಸರ್, ತೆಂಗಿನ ಗರಿ ಸರ್. ತೆಂಗಿನ ಗರಿ ಹಾಕಿ ಮಾಡಿದ್ರೆ. ಹೌದು ಸರ್. ಹಾಂ ಸರ್, ನಾನು ಥ್ಯಾಂಕ್ ಯು. ವೆಲ್ಕಮ್ ಸರ್. ಏನೈತ್ರಿ? ಏನೈತೆ? ಇಡ್ಲಿ, ದೋಸೆ, ಪಡ್ಡು, ಇದು ಅಂಜನಾದ್ರಿ ಬೆಟ್ಟ ಸರ್, ಹನುಮನಹಳ್ಳಿ ಅಂತ. ಹ್ಞೂ ರೀ. ಸೊ ಎಷ್ಟು ವರ್ಷ ಆತ್ರಿ ನೀವು ಇದು ಹೋಟ್ಲ್ ಸ್ಟಾರ್ಟ್ ಮಾಡಿರಿ? ಸರ್ ಇದು 20ನೇ ವರ್ಷ ಸರ್. ಹೌದ್ರಿ? ಯಾರು ಸ್ಟಾರ್ಟ್ ಮಾಡಿದ್ರಿ? ನಾವೇ ಸರ್. ನಾವು ನಮ್ಮ ಮಿಸಸ್ ಸೇರಿ ಸ್ಟಾರ್ಟ್ ಮಾಡಿದ್ದು ಸರ್ ಇದು. ಓಕೆ, ಇದಕ್ಕಿಂತ ಮುಂಚೆ ಏನು ಮಾಡ್ತೀರಿ? ನಾವು ರೈತಕ್ಕೆ ಮಾಡ್ತಿದ್ದೀವಿ ಸರ್. ಓ, ರೈತರು ಜಮೀನು ಐತಿ ಏನಾದ್ರು? ಇಲ್ಲ ಸರ್, ಹ್ಞೂ ರೀ, ಗುತ್ತಿಗೆ ರೂಪದಲ್ಲಿ ಮಾಡ್ತಿದ್ವಿ. ಹಾಂ ಹಾಂ. ಆಮೇಲೆ ಆಟೋನು ಓಡಿಸ್ತಿದ್ವಿ ಸರ್. ಹಾಂ ಹಾಂ. ಆಟೋ ಎಲ್ಲಿಂದ ಎಲ್ಲಿ ಓಡಿಸಿದ್ರಿ? ಆಟೋ ಇಲ್ಲೇ ಲೋಕಲ್ ಸರ್, ಟೂರಿಸ್ಟ್ ಬರ್ತಾರಲ್ಲ ಹ್ಞೂ ರೀ, ಅವ್ರನ್ನ ತಿರ್ಗಾಡ್ಸೋದು. ಹ್ಞೂ ರೀ. ಆಮೇಲೆ ಹಂಗೆ ಸ್ವಲ್ಪ ಕ್ರೌಡ್ ಜಾಸ್ತಿ ಆತಲ್ಲ, ಹಾಂ, ಸ್ವಲ್ಪ ಈ ಕಡೆ ಸ್ವಲ್ಪ ಒಲವು ತೋರಿಸಿದ್ವಿ. ಹ್ಞೂ. ಇದೇ ವ್ಯಾಪಾರ ಮಾಡ್ಕೊಂಡು ನಿಂತೀವಿ ನೋಡ್ರಿ. ಅಲ್ಲ, ನಿಮ್ಗೆ ಹೋಟೆಲ್ ಮಾಡ್ಬೇಕಂತ ಹೆಂಗೆ ಅನಿಸ್ತೆ? ಮನ್ಯಾಗ ಹೇಳಿದ್ರ? ಹಾಂ ಸರ್. ಮನ್ಯಾಗ ನಿಮ್ಮ ಅವ್ರು ಹೇಳಿದ್ರ? ನಿಮ್ಮ ಇಲ್ಲ, ನಮ್ಮ ಮಿಸಸ್ ನಾವು ಇಬ್ಬರು ತೀರ್ಮಾನ ಮಾಡಿದ್ವಿ ಸರ್ ಇದು. ಒಂದಿನ ನಡುವೆ ರಾತ್ರಿ ಕುಂತು, ಹಾಂ ಸರ್, ಭಾಳ ಆಟ ಓಡಿಸಿದ್ ನಡಿ, ನೀ ಹೆಂಗಾರ ಪಡ್ಗಿಡ್ ಮಾಡ್ತಿ ಅಂದ್ರೆ ಹೆಂಗ್ ಚಲೋ ಆತಂತ ಮಾತುಕತೆ? ಅವಾಗ ಏನಿದ್ದಿಲ್ಲ ಸರ್ ಫಸ್ಟಿಗೆ. ಹ್ಞೂ ರೀ. ಹಾಂ ಸರ್, ಹೇಳಮ್ಮ. ಹಾಂ ಸರ್, 110 ಸರ್. ಅವಾಗ ಎಷ್ಟಿದ್ವಿ ರೀ ಹೋಟೆಲ್? ಸರ್ ಅಂಜನಾದ್ರಿ ಬೆಟ್ಟದಲ್ಲಿ ಏನು ಇದ್ದಿಲ್ಲ ಸರ್ ಅವಾಗ. ಹ್ಞೂ ರೀ. ಏನು ಇದ್ದಿಲ್ಲ ಸರ್, ಎಲ್ಲ ಬರೇ ಜನ ಅಷ್ಟೇ ಬರ್ತಿದ್ರು. ಹ್ಞೂ ರೀ. ಯಾವುದೇ ಅಂಗಡಿ ಏನು ಇದ್ದಿಲ್ಲ ಅವಾಗ. ಹಾಂ. 2012-13 ಅಲ್ಲಿ ಎಲ್ಲ ಸ್ಟಾರ್ಟ್ ಆಯ್ತು ಸರ್. ಅದಕ್ಕೆ ಮುಂಚೆ ಏನು ಇದ್ದಿಲ್ಲ ಸರ್ ಅಲ್ಲಿ. ಹ್ಞೂ. ನಮ್ದು ಅದಕ್ಕಿಂತ ಮುಂಚೆನೇ ಇತ್ತು ಇಲ್ಲಿ. ಓಕೆ. ಹಾಂ ಸರ್. ದೋಸೆ ಐತನಮ್ಮ? ನೀವು ಫಸ್ಟ್ ಅಂಗಡಿ ಹೆಂಗಿತ್ತು ರೀ ಮುಂಚೆ? ಸರ್ ಜೋಪಡಿ ಸರ್. ಜೋಪಡಿ ಸರ್, ಜೋಪಡಿಯಲ್ಲೇ ಸ್ಟಾರ್ಟ್ ಮಾಡಿದ್ವಿ. ಇದೇ ಜಾಗ? ಇದೇ ಜಾಗ ಸರ್, ಇದೇ ಜಾಗ. ತೆಂಗಿನ ಇದು ಹಾಕಿದ್ರೆ ಸವರ ಚಟ್ ಹಾಕಿದ್ರೆ? ಇಲ್ಲ ಸರ್, ತೆಂಗಿನ ಗರಿ ಸರ್. ತೆಂಗಿನ ಗರಿ ಹಾಕಿ ಮಾಡಿದ್ರಿ? ಹೌದು ಸರ್. ನಿಮ್ಮ ಬಜೆಟ್ ಎಷ್ಟಿತ್ತು ರೀ ಸ್ಟಾರ್ಟಿಂಗ್? ಸರ್ ದಿನ ಅವಾಗ ಒಂದು 400-500 ರೂಪಾಯಿ ಆಗ್ತಿತ್ತು ಸರ್. ಅಲ್ರಿ, ನೀವು ಎಷ್ಟು ರೊಕ್ಕ ಇಟ್ಕೊಂಡು ಕೈ ಇಟ್ಕೊಂಡು ಚಲೋ ಮಾಡಿದ್ರಿ ಬಿಸ್ನೆಸ್ ಅವಾಗ ಸರ್? ಹ್ಞೂ ರೀ. ಒಂದು 1500 ರೂಪಾಯಿ 2000 ರೂಪಾಯಿ ನೋಡಿ ಸರ್. ನಾನು ನಿಮ್ಮ ಆಟೋ ರೊಕ್ಕನ ಹಾಕಿ ಆಟೋದು ಕೂಲಿ ಕೆಲಸ ತಗೊಂಡು ಎಲ್ಲ ತಗೊಂಡು ಮಾಡಿದ್ದು ಸರ್. ಐಟಮ್ಗಳು ಏನು ಮಾಡಿದ್ರಿ ಅವಾಗ ರೀ? ಅವಾಗ ಇಡ್ಲಿ, ಪಡ್ಡು, ದೋಸೆ, ಪೂರಿ ಮಾಡ್ತಿದ್ವಿ ಸರ್. ಮತ್ತೆ ಅಲ್ಲ, ನಿಮ್ಗೆ ಹೆಂಗೆ ಗೊತ್ತಾತಿ ಇದು ರೆಸಿಪಿ ಹೆಂಗೆ ಗೊತ್ತಾತ್ರಿ? ಮತ್ತೆ ಕಲ್ತೀವಿ ಸರ್ ನಾವು ಹಿಂಗೆ. ಎಲ್ಲಿ ಮಾಡ್ಕೋತ? ಹಾಂ ಸರ್. ಯಾಕಂದ್ರೆ ಅವಾಗ ಯೂಟ್ಯೂಬ್ ಏನೂ ಇದ್ದಿಲ್ಲ ಸರ್. ಹೌದ್ರಿ ರೀ. ದೋಸೆ, ಪಡ್ಡು, ಇಡ್ಲಿ. ಹಾಂ ಸರ್. ಇವು ನಮ್ಮ ಕಡೆ ಐಟಮ್ ಏನು ಮಾಡಂಗಿಲ್ಲ ಯಾಕ್ರಿ? ಯಾವ ಸರ್? ಒಗ್ಗರಣೆ ಮಾಡ್ತಿದ್ವಿ ಸರ್ ಮುಂಚೆ. ಓಕೆ. ಈಗ ಮಾಡ್ತಿಲ್ಲ ಸರ್ ಈ ಸದ್ಯ. ಈಗೆಲ್ಲ ಟೂರಿಸ್ಟ್ಗಳು ಆ ಕಡೆ ಈಗೆಲ್ಲ ದೋಸೆ ಪಡ್ಡುನೇ ಜಾಸ್ತಿ ಕೇಳ್ತಾರೆ ಸರ್. ಎಲ್ಲ ಮುಂಬೈ ಸೈಡ್ ಜನ ಜಾಸ್ತಿ ಬರ್ತಾರಲ್ಲ ಸರ್. ಮುಂಬೈ, ಮಹಾರಾಷ್ಟ್ರ, ಆಂಧ್ರ ಮಂದಿ ಬಾಳಲ್ರಿ? ಆಂಧ್ರ ಇಲ್ಲ ಸರ್, ಮುಂಬೈ ಕಸ್ಟಮರೇ ಜಾಸ್ತಿ ಸರ್. ಮುಂಬೈ ಕಸ್ಟಮರ್ ಜಾಸ್ತಿ. ಅವ್ರು ಏನಾದ್ರು ವಡಾ, ಇಡ್ಲಿ, ಅಪ್ಪೆ, ದೋಸೆ. ಅಪ್ಪೆ ಅಂದ್ರಿ? ಅದೇ ಪಡ್ಡು ಸರ್. ಪಡ್ಡಿಗೆ ಅಪ್ಪೆ ಅಂತಾರೆ ಅವರು ಸರ್. ಅವ್ರು ಬಂದ್ಮೇಲೆ ಸ್ವಲ್ಪ ಎಲ್ಲ ಟೂರಿಸ್ಟ್ ಜಾಸ್ತಿ ಆಯ್ತು ಸರ್. ಮುಂಬೈದವರೇ ಚೆನ್ನಾಗಿರೋದಿಲ್ಲ. ಅದು ಮಹಾರಾಷ್ಟ್ರ ಹತ್ರ ಆಗುತ್ತಲ್ರಿ? ಹ್ಞೂ ಸರ್. ಈ ಸೀದಾ ಇಲ್ಲಿಂದ ಬಿಜಾಪುರ ಆದ್ಮೇಲೆ ಸೋಲಾಪುರ, ಮಹಾರಾಷ್ಟ್ರನೇ. ಹೌದು ಸರ್. ಅಮ್ಮ ದೋಸೆ ಐತಾ? ಅಮ್ಮ ದೋಸೆ. ಮಕ್ಳು ಎಷ್ಟು ಅದಾರ್ರಿ? 2 ಅದಾರ ಸರ್. ಏನು ಓಸಾಕತ್ತೀರಲ್ರಿ? ಇತ್ತು ನಮ್ಮ ಹಳೆಯ ಸರ್ ಇತ್ತ. ಹಳೆ ಅಂದ್ರೆ ಹೆಂಗ್ರಿ? ವೈಫ್ ತಮ್ಮ ರೀ. ಮಚ್ಚ ಆತ ಆಟೋ ಓಡಿಸ್ತಾನ್ರಿ ಈಗ. ಹೌದ್ರಿ? ಸ್ವಲ್ಪ ನಾವು ಅವ್ರ ಅಕ್ಕರಿಲ್ಲ ಸರ್, ಹಂಗಾಗಿ ಅವ್ನು ನನಗೆ ಹೆಲ್ಪ್ ಮಾಡಕ್ ಬಂದೆ. ಯಾವ ಟ್ರಿಪ್ಪಿಗೆ ಕಳ್ಸಿರ? ಇಲ್ಲ ಸರ್, ಸ್ವಲ್ಪ ಆರಾಮಿಲ್ಲ ಅವ್ರಿಗೆ. ಅಮ್ಮ ದೋಸೆ ಹಾಕ್ಲೇನಾ? ಅದಕ್ಕೆ ಇವತ್ತು ಆಟೋಗೆ ಚುಟ್ಟಿ. ಇನ್ನು 5 ಹೋಗ್ತಾನೆ ಸರ್. ಈ ಮುಂಜಾನೆ ಸ್ವಲ್ಪ ಇದು ಅಲ್ಲ ಅಂತ ಮಗ ಇದ್ದ ಸರ್, ಈ ಕಾಲೇಜ್ ಹೋಗ್ಯಾನ. ಎಲ್ಲಿ? ಯಾವ ಕಾಲೇಜ್ ರೀ? ಗಂಗಾವತಿಯಲ್ಲಿ ಓದ್ತಾನೆ ಸರ್. ಅವನು ಏನು ಓದ್ತಾರ್ರಿ? ಫಸ್ಟ್ PUC ಓದ್ತದಂತ. ಸೈನ್ಸ್ ಅಲ್ರಿ? ಕಾಮರ್ಸ್ ಮಾಡ್ಯಾನ ಸರ್. ಕಾಮರ್ಸ್.
ಮಗಳು ಸೈನ್ಸ್ ಮುಗ್ದ ಸರ್ ಈ ವರ್ಷ. ಹ್ಞೂ ರೀ. ಅಂದ್ರೆ ಈ ವರ್ಷ ಅಂದ್ರೆ ಈ ಸೆಕೆಂಡ್ ಇಯರ್ ಏನ್ರಿ? ಮುಗಿದೈತೆ, ಸೆಕೆಂಡ್ ಇಯರ್ ಮುಗೀತು ಸರ್ ಈಗ. ಮುಗೀತ್ರಿ? CET ಬರ್ದಿಲ್ಲ? ಬರ್ದೇ ಸರ್, ಅದೇ ಈಗ BSc ಅಗ್ರಿ ಅದಕ್ಕೆ ಟ್ರೈ ಮಾಡ್ತಾ ಇದೀವಿ ಸರ್. ಅಗ್ರಿಕಲ್ಚರ್ ಹೋಗ್ಬೇಕಂತ. ಸೆಕೆಂಡ್ ರೋಡಿಗೆ ಸಿಗುತ್ತಾನೋ ನೋಡ್ಬೇಕು. ಸಿಗುತ್ತಾ? ಅಲ್ಲ, ಇಂಜಿನಿಯರಿಂಗ್ ಏನು ಟ್ರೈ ಮಾಡಿಲ್ಲ? ಇಂಜಿನಿಯರಿಂಗ್ ಬೇಡ. ಯಾಕ್ರಿ? ಎಲ್ಲ ಬೆಂಗಳೂರಲ್ಲಿ ಹೊಳ್ಳಿ ವಾಪಸ್ ಇಂಜಿನಿಯರಿಂಗ್ ಮಾಡಿದ್ರಲ್ಲ ಹೊಳ್ಳಿ ಬರ್ತಾ ಇದಾರಲ್ಲ ಸರ್. ಅದೇ ಮಕ್ಳು ಹೋಗ್ಬಿಡ್ತಾರ, ಮತ್ತೆ ಬೇರೆ ಅವ್ರು ವಾಪಸ್ ಬರಲ್ಲ. ವಾಪಸ್ ಬರಲ್ಲ. ಹಂಗೆ ಆಗ್ತೈತಿ ಕತಿ, ಹಂಗೆ ಆಗ್ಬಿಡತ್ರಿ ಅದು. ಹೌದು ಸರ್, ಎಲ್ಲ ಇಂಜಿನಿಯರಿಂಗ್ ಅಂತಾರೆ ಸರ್. ಏನು ಅಲ್ಲಿ ಈಗ ಬೆಂಗಳೂರು ಹೆಂಗಂದ್ರಿ, ಎಲ್ಲ ಕೆಲಸ ಮಾಡೋರು ಇಂಜಿನಿಯರ್ ಆಗ್ಬಿಟ್ಟಾರಿ. ಹೌದು ಸರ್, ಹಂಗೆ ಆಗ್ಬಿಟ್ಟೈತಿ. ಇಂಜಿನಿಯರ್ ಕೆಲಸ ಬಿಟ್ಟು ಎಲ್ಲ ಮಾಡ್ತಾರೆ. ಹೌದು ಸರ್, ಈಗೆಲ್ಲ ನಮ್ ಕಡೆ ಬಂದು ಎಲ್ಲ ವ್ಯವಸಾಯ ಮಾಡಕತ್ತಾರ ಸರ್ ಭಾಳ ಜನ. ಹೌದ್ರಿ, ಅದೇ ನೆಮ್ಮದಿ. ನಮ್ಮ ಮಂದಿದ್ ಏನ್ ಗೊತ್ತೇನ್ರಿ, 1 ಲಕ್ಷ ಕಮ್ಮಿ ಕೊಡ್ರಿ, ದುಡಿದ್ರೆ ಸಾಕು, ನೆಮ್ಮದಿಯಿಂದ ಇರ್ಬೇಕಂತ. ಅದೇನು ಕೋವಿಡ್ ಬಂದ್ ನೋಡ್ರಿ. ಕೋವಿಡ್ ಬಂದಾಗಿಂದ ಮನೆಯಾಗಿದ್ದಲ್ಲ ಒಂದು 2 ವರ್ಷ, ಅವಾಗ ರುಚಿ ಹತ್ತು ಮಂದಿಗೆ, ಇಲ್ಲ ಇದು ನಮ್ದು ಹಳೆ ಪದ್ಧತಿನೇ ಕರೆಕ್ಟ್ ಅಂತ. ನಾವು ನೀರಾದ್ವಿ, ನೀವು ನೀರ್ ಹಾಕಾಕತ್ತೀರಿ. ಅಲ್ಲ ಸರ್, ನೀವು ಫಸ್ಟ್ ಟೈಮ್ ಬಂದಿರ ಇಲ್ಲಿ? ಸರ್ ನಾವು ಫಸ್ಟ್ ಟೈಮ್ ಬಂದಿನ್ರಿ. ಹೌದಾ ಸರ್? ಥ್ಯಾಂಕ್ಸ್ ರೀ ನಿಮಗೆ. ನಾವು ಫಸ್ಟ್ ಟೈಮ್ ಬಂದಿನ್ರಿ. ಅಲ್ಲಿ ಇದಕ್ಕೆ ಹಂಪಿಗೆ ಹೋಗಿದ್ದೆ. ಸರ್ ಅಲ್ಲಿ ಹೇಳಿದ್ರು ಇಲ್ಲ ನದಿ ದಾಟ್ ಹೋದ್ರ ಅಂಜನಾದ್ರಿಗೆ ಹೋಗ್ಬೋದು ಅಂತ. ನಾ ಇಂಟರ್ನೆಟ್ ಏನು ಚೆಕ್ ಮಾಡಿದಿಲ್ರಿ, ಹಂಗ ಬಂದ್ ನಾನು. ಹೌದಾ ಸರ್? ಈಗ ಇನ್ನೊಬ್ರು ಯಾರೋ ಗಂಗಾವತರ ಗಾಡಿ ಮೇಲೆ ಕರ್ಕೊಂಡ್ ಹೊಂಟಿದ್ರು. ಸರ್ ಹೋಗೋಣ, ಇಲ್ಲಿ ಮಂದಿ ಭಾಳ ಇತ್ತಲ್ಲ, ಇಲ್ಲ ಚಲೋ ಐತಿ ಹೋಟ್ಲ್ ಅಂತ ಅಂದ್ರಿ. ಇವತ್ತು ಸಾಟರ್ಡೆ ಸರ್, ಜನ ಕಡಿಮೆ ಇದೆ. ರೋಡ್ ಕಮ್ಮಿ ಐತೆ ಸರ್, ಭಾಳ ಸರ್ ಜನ ಇದ್ರೆ ಇಲ್ಲಿ ಕೈ ನಿಲ್ಲಕ್ಕಾಗಲ್ಲ. ಜನ ಚೆನ್ನಾಗಿರ್ತಾರೆ ಸರ್. 4 ಜನ ಇದ್ರೂ ಕಮ್ಮಿ ಇಲ್ಲಿ. ನಮ್ಮ ಅಕ್ಕವರು, ನಮ್ಮ ಮಾವರು, ನಮ್ಮ ಹಳೆಯ, ನಮ್ಮ ತೋರಿಸಿ ಹಾಳು ಯಾವ್ದು ಇಟ್ಟಿಲ್ರಿ. ಇಬ್ರು ಅದಾರ ಸರ್. ಲೇಬರ್ಸ್ ಇದೆ, ಇತ್ತಾಕ ಅಷ್ಟೇ. ನಾವು ಅಡುಗೆಲ್ಲ ನೀವೇ ಮಾಡ್ತೀರಲ್ರಿ? ಹ್ಞೂ ಸರ್, ನಾವೇ ಮಾಡ್ತೀವಿ ಸರ್. ನಮ್ಮ ಮಿಸ್ಸಸ್ ನಾವು ಇಬ್ಬರೇ ಮಾಡ್ತೀವಿ. ಹೌದೌದೌದು. ಅಯ್ಯ ನಮಸ್ಕಾರ. ಆಯಾ ದೋಸೆ ಇದೆಯಲ್ಲ ಮಂದು? ಏನ ಮಸಾಲೆ ದೋಸೆ 3 ಪ್ಲೇಟ್ ಫುಲ್ ಊಟ ಇಲ್ಲ. ಮಧ್ಯಾಹ್ನ ಇವತ್ತು ಮಧ್ಯಾಹ್ನ ಊಟ ಇರಲ್ಲ, ರೈಸ್ ಐಟಮ್ ಇರುತ್ತಾ? ಚಿತ್ರಾನ್ನ, ಮಸಾಲೆ ರೈಸ್ ಈ ಥರ. ಇವತ್ತು ಇಲ್ಲ, ಸ್ವಲ್ಪ ಒಬ್ಬನೇ ಆಗ್ಬಿಟ್ಟಿನಿ. ಆಟೋ ಚಾಲಕರು ಈಗ ದೋಸೆಯನ್ನು ಹಾಕುತ್ತಿದ್ದಾರೆ. ತಗಮ್ಮ. ಆಟೋದಲ್ಲಿ ಬಿಸಿನೆಸ್ ಜಾನ್ ಇದೆ ಸರ್. ಯಾಕ್ರಿ? ಟೂರಿಸ್ಟ್ ಇಲ್ಲ ಸರ್, ಈಗ ಟೂರಿಸ್ಟ್ ಕಡಿಮೆ ಅದಾರ ಸರ್. ಇದು ಮಳೆಗಾಲ ಅಂತ, ಬ್ಯಾಸಿಗೆ ಆಗಿರ್ತಾರೆ. ಯಾಕ್ರಿ? ಆಫ್ ಸೀಸನ್ ಸರ್ ಇದು. ಆಫ್ ಸೀಸನ್ ಇದು. ಆದಣ್ಣ ರೈಸ್ ಐಟಮ್ ಇರ್ತ ಕಳ್ಸಪ್ಪ. ಯಾರು ಎಲ್ಲಪ್ಪ? ಮುಂಜಾನೆ ಎಷ್ಟು ಗಂಟೆ ತೆಗಿತೀರಿ? ಮುಂಜಾನೆ ಬೆಳಿಗ್ಗೆ 6 ಗಂಟೆಗೆ ತೆಗ್ದೀವಿ ಸರ್. ಬಟ್ ಎಲ್ಲ ರೆಡಿ ಮಾಡ್ಕೊಂಡ್ಗೆ 7:30 ಹಂಗೆ ಆಗುತ್ತೆ ಸರ್. ಟಿಫಿನ್ 7:30ಗೆ ನಾಷ್ಟ ಚಲೋ. ಮಧ್ಯಾಹ್ನ ಊಟ ಏನಾರ ಮಾಡ್ತೀರೇನ್ರಿ? ಮಧ್ಯಾಹ್ನ ಊಟ ಮಾಡ್ತೀವಿ ಸರ್. ಏನು ಸಿಗುತ್ತೆ ಮಧ್ಯಾಹ್ನ? ಮಿಲ್ಸ್ ಚಪಾತಿ ಊಟ ಇರ್ತದೆ ಸರ್. ಚಪಾತಿ ಊಟ. ನೋಡ್ರಿ, ಇವ್ರದ್ದು ಕಿರಾಣಿ ಅಂಗಡಿ ಇಲ್ಲ ಐತಿ. ಎಷ್ಟು ಚಂದ ಇದೆ ನೋಡ್ರಿ, ಸಣ್ಣ ಹೋಟೆಲ್ ಆದ್ರೂ ಎಷ್ಟು ಚಂದ ನೋಡಿ, ಎಲ್ಲ ಡಬ್ಬೆ ಹಾಕಿಟ್ಟಾರ. ಇದು ದೋಸೆ ಹಿಟ್ಟು. ದೋಸೆ ಇಡು ಮತ್ತೆ ಮಸಾಲೆ ದೋಸೆ ಇನ್ನೂ ಬೇಡವಾ? ದೋಸೆ ಮತ್ತು ಇಡ್ಲಿ ಒಂದೇ ಅಂದ್ರೆ ಬೇರೆ ಬೇರೆ ರೀ? ಇಲ್ಲ, ಇಡ್ಲಿ ಬೇರೆ ಸರ್, ದೋಸೆ ಪಡ್ಡು 2 ಒಂದೇ ರೆಸಿಪಿ ಇರ್ತದೆ. ಹಾಂ. ಯಾಕಂದ್ರೆ ತಮಿಳ್ನಾಡು ಕಡೆ ಹೆಂಗಂದ್ರಿ ಎಲ್ಲ ಒಂದೇ ಏಕ. ಸರ್ ಇನ್ನೊಂದು ಗುಂಡು ಅಕ್ಕಿ ಬರ್ತಲ್ಲ, ಎಲ್ಲ ಏಕ ಹೊಡೆದ್ಬಿಡ್ತಾರ ಅವ್ರು. ಓ ವಡಾನು ಇಲ್ಲೇ. ಒಂದು ಬೀಸ್ ನೋಡಿ ಸಣ್ಣ. ಇಲ್ಲಿ ಅವ್ರದ್ದು ಆಗ ಅಂದ್ರೆ ಅಂಗಡಿನೂ ಇಟ್ಟಾರ ಹಾಂ ಸರ್. ನಿಂದ್ವೇನ್ರಿ ಅಂಗಡಿ ಇದು? ಹ್ಞೂ ಸರ್. ನೋಡ್ರಿ, ಇದ್ರಾಗ ಅಂಗಡಿನೂ ಐತೆ ಅವ್ರದ್ದು. ನೈಸ್ ಸರ್ 170 ಸರ್. ಹ್ಞೂ ಸರ್. ನೋಡ್ರಿ ಚೆನ್ನಾಗಿ ಫುಲ್ಲು. ಓಕೆ ಬಾ. ಪಾಪ ಅವ್ರು ಬಿಸಿ ಅದಾರ ಮಾತಿನಾಗ. ಹಾಂ ಸರ್. ಅಲ್ಲ, ನೀವು ಬಿಸಿ ಅದಿರಿ, ಅದಕ್ಕೆ ಸುಮ್ಮಾಗಿನಿ ಸ್ವಲ್ಪ. ಇವತ್ತು ಸ್ವಲ್ಪ ಮಾತಾಡೋ ಟೈಮ್ ಐತ್ರಿ. ಹೌದ್ರಿ, ಮಾತಾಡೋ ಟೈಮ್ ಇಲ್ಲ. ಕರೆಕ್ಟ್ ಟೈಮಿಗೆ ಬಂದೀವಿ ಅಂದ್ರೆ. ಕಮ್ಮಿ ಇದಾರೆ ಜನ. ಹಾಂ.
ಹಾಂ ರೀ. ಓ ಇದೇ ಕಮ್ಮಿ ನಿಮ್ಗೆ ಜನ. ಹಾಂ ಸರ್. ಈಗ ಸ್ವಲ್ಪ ಬಳಸ್ಕೊಂಡೇನೆ, ನಾನು ಇದು ರೆಡಿ ಮಾಡ್ಕೊಂತೀನಿ. ಏನು ಮಾಡಾಕತ್ತೀರಿ? ಇದು ಪಡ್ಡು ತಯಾರು ಮಾಡ್ತಾ ಇದ್ದೀನಿ ಸರ್. ಹಾಂ ಪಡ್ಡು ಹಿಟ್ಟು ಖಾಲಿ ಆದರೆ ಮತ್ತೆ ಒಳ್ಳೆ ಮಾಡಿಸ್ಕೊಳ್ತಾ ಇದ್ದೀನಿ. ಚಲೋ ಟೈಮಿಗೆ ಬಂದಿವಳ ನಾವು. ಕ್ಯಾಮ್ರಾ ತೋರಿಸ್ಬಿಟ್ರಿ ಮಾಡೋದು. ಒಳಗಡೆ ಹಾಕಿದ್ರು, ಮೆಣಸಿನ್ಕಾಯಿ ಹಾಕಿದ್ರು. ಓ ಪಡ್ಡಿಗೆ ಫ್ರೈ ಮಾಡ್ತೀರೇನ್ರಿ ಎಣ್ಣೆ ಹಾಕಿ? ಹ್ಞೂ ಸರ್. ಓ ನಮ್ಮ ಮನ್ಯಾಗ ಹಸಿ ಹಾಕ್ತೀವಿ ನಾವು. ಹೌದಾ? ಕರಿಬೇವು. ಹಾಂ ಆತಮ್ಮ, ಹಾಕಿದ್ವಿ 2 ನಿಮಿಷ. ಸ್ವಲ್ಪ ಎಣ್ಣೆ ಹಾಕಪ್ಪಿದ್ರೇ? ಹ್ಞೂ ಹಾಕಿದ್ವಿ ಅಮ್ಮ. ಹಿಟ್ಟು ಕಲಿಸಿ ಏನಾಗತ್ತೀನಿ 1 ನಿಮಿಷ. ಯಾರಿಗೆ 2 ಪ್ಲೇಟ್ ಇಡ್ಲಿ. ಹಾಂ ಕಟ್ಟು ಹಾಂ ಹೇಳ್ತೀನಿ ಸರ್. 160 ರೂಪಾಯಿ ಸರ್. 160. ಏನಂತ ಹಾಕಿದ್ವಿ 1-2 ನಿಮಿಷ. ಪ್ಲೇಟ್ ಆಗಿದೆ. ಹಾಂ ಈ ಕೊತ್ತಂಬರಿ ಹೋಗುತ್ತಾ ಹಿಟ್ಟಿಗೆ? ಹಾಂ ಬನ್ನಿ ಸರ್. ದೋಸೆ ಅದು ಪಡ್ಡು ದೊಡ್ಡ ಮಣಿ ಬರ್ತೋಡ್ರಿ. ಐದು ಸರ್ ತೊಗೊಂಬಂದಿರಿ. ಸ್ವಲ್ಪ ಇದು ಇಲ್ಲಿ ಸೆಟ್ ಮಾಡ್ಬೇಕು. 20-30 60 ಐತೆ ಸರ್. 60 ಪೀಸಿನ ತಂದಿರಿ. ಟೇಸ್ಟ್ ಬಂದಂಗೆ ಆ ಥರ ಟೇಸ್ಟ್ ಬರೋದು. ಹೌದೌದು ಕರೆ. ಹಾಂ ಪಿ ಹೇಳಪ್ಪೆ. ಹಾಂ ಒಳಗಡೆ ರೆಡಿ ಆಗ್ತದ. 70 ಕೊಟ್ಟು ಹಾಕಪ್ಪ ಸಾಕು. ಹೇಳ್ರಿ ಬಂದ್ರಿ ಯಾವುದು ಹೇಳ್ರಾ? ತಿರ್ಸ್ತಾರೆ ಮುಗೈತೆ ಆಯ್ತು. ಓ 2 ಚಟ್ನಿ ಅದಾವನ್ರಿ, ಕೆಂಪುದೊಂದು ಇದು ಬೇರೆ. ನೋಡ್ರಿ ಇಲ್ಲಿ ಮತ್ತೆ 180 ಬಿಡಿ ಅಂಗಡಿನೂ ಐತೆ ಸರ್. ಆನ್ಲೈನ್ ಇದ್ರ ಮಾಡಿ ಸರ್. ಇದನ್ನು ಮ್ಯಾನೇಜ್ ಮಾಡ್ತಾರ. 180 206 ರೂಪಾಯಿ ಸರ್. 206 ನೋಡ್ರಿ ಹಂಚು ಎಲ್ಲ 206. ಹಾಯ್ ಮಾಡ್ರಿ. ನೀವು ಬಂದ್ರಿ ಈಗ ಏನ್ ಮಾಡಕ್ಕಾಗಲ್ಲ. ಊಟ ಕೊಡ್ಲಪ್ಪ. ದೋಸೆ ಅದಾವನಮ್ಮ? ಹಾಂ ಪಡ್ಡು ಹಾಕ್ತಂತ 2 ಅಂಚು ಇಡ್ತಾ ಸ್ವಲ್ಪ ಪಡ್ಡಿ ತಿರ್ಸ್ಬಿಡ್ರಿ ನಮ್ಮ ಮುಂದೆ. ಒಡಾಕ್ತೀರ? ಹಾಂ 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 ತಿರ್ಸ್ತಾನೆ ಈಗ 1 ನಿಮಿಷ. ವಡ ವಡ ವಡ. ಆತು ಹಿಟ್ಟು ಸ್ವಲ್ಪ ಕಲ್ಸ್ಕೊಂಡಿದ್ದಿಲ್ಲಮ್ಮ, ರೆಡಿ ಆಯ್ತು. ಆತು ತಗೊಂಬ ಬ್ರೋ ತಿರು. ಭಾಳ ಲೇಟಾಗಿ ಬಂದ್ರಿ ಬಿಡ್ರಿ ಸರ್ ಹಂಪಿ ಹಂಗಂತ. ಯಾರ್ರಿ? ಸರ್ ಇಲ್ಲ ನಾ ಅಲ್ಲಿ ಇದಕ್ಕೆ ಹೋಗಿದ್ದಾರೆ ಹಂಪಿಗೆ. ಅಲ್ಲ ಸರ್ ಹಂಪಿಗೆ ಹೋಗಿ ಅಲ್ಲ ಇದೇ ಫಸ್ಟ್ ಟೈಮ್ ಹಂಪಿಗೆ ಬರ್ತಾ ಇರೋದು. ನಾವು ಫಸ್ಟ್ ಟೈಮ್, ನನಗೇನು ಗೊತ್ತಿಲ್ಲ. ನಾನು ಏನು ಇಂಟ್ರಾಕ್ಟ್ ನೋಡಿಲ್ಲ ಬೇಕು ಅಂತ. ಇಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡಮು, ಇಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡಮ್ ಅಂತ ಹಂಗೆ. ಪ್ರಾಪರ್ ಬೆಂಗಳೂರಾ ಸರ್ ನಿಮ್ದು? ಇಲ್ರಿ, ಪ್ರಾಪರ್ ಬಿಜಾಪುರ ಜಿಲ್ಲಾ ಮುದ್ದೇಬೇಳೆ ತಾಲೂಕು 4 ವಾರ್ಡ್. ಹೌದಾ ಸರ್? ಇಲ್ಲೇ ಫಂಕ್ಷನ್ ಐತೆ ನಮ್ದು ಇವತ್ತು ಇದ್ರಾಗ ಹೊಸಪೇಟ್ನಾಗ. ಹಾಂ ಹಾಂ ನ್ಯೂಸ್ 18 ಅವರು ನ್ಯೂಸ್ ಚಾನಲ್ ಐತಲ್ರಿ, ಹಾಂ ರೀ. ಅವ್ರೊಂದು ಕರೋಣ ಹಬ್ಬ ಅಂತ ಮಾಡಾಕತ್ತಾರೆ. ಹಾಂ ಸರ್. ಅಲ್ಲಿ ಇವತ್ತು ನಂದು ಸ್ಟ್ಯಾಂಡಪ್ ಕಾಮಿಡಿ ಐತ್ರಿ. ನಾನು ಸ್ಟ್ಯಾಂಡಪ್ ಕಾಮಿಡಿಯನ್ ರೀ. ಹೌದಾ ಸರ್? ಈ ಪ್ರಾಣೇಶ್ ಸರ್ ಗತೆ ಹಾಂ 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 ಅವ್ರ ಗತೆ ದೊಡ್ಡ ಅಷ್ಟು ಏನು ಬೆಳೆದಿಲ್ರಿ. ಇನ್ನ ಅಂಬೆಗೆಲ್ಲ ಆಡಾಕತ್ತೀವಿ. ಬೆಸ್ಟ್. ಅದು ಪ್ರೋಗ್ರಾಮ್ ಐತ್ರಿ ಇವತ್ತು 7ಕ್ಕೆ. ಹಿಂಗ ನಾನು ನಿನ್ನೆ ಬೆಂಗಳೂರು ಬಿಟ್ಟು ಬಂದೀನಿ. ಎಲ್ಲಿ ಮಠ ಹಂಪಿ ಗಿಂಪಿ ನೋಡ್ರ ಆತು, ಆಂಜನೇಯ ಸ್ವಾಮಿದು ಆಶೀರ್ವಾದ ತಗೊಂಡ್ರ ಅಂತ ಇಲ್ಲಿ ಬಂದ್ವಿ. ನಮ್ಮ ಪ್ರಾಣೇಶ್ ನಮ್ಮೂರಲ್ಲ ಸರ್? ಹ್ಞೂ ಸರ್. ಎಲ್ಲ ನಾವೆಲ್ಲ ಅವ್ರ ನೋಡೇ ಕಲ್ತೀವಿ ಸರ್. ನಮಗೆಲ್ಲ ಗುರುಗಳು ಅವರೇ. ಸೈಕಲ್ ಕಡ್ಡಿನೇ ಬರೋಬರಿ. ಹೌದು ಸರ್. ನೀವು ಪ್ರಾಪರ್ ಬಿಜಾಪುರ, ಈಗ ಬೆಂಗಳೂರು ಸೆಟ್ಲ್ ಅಂತ ಸರ್? ನಾವು ಬೆಂಗಳೂರಾಗ ಇರ್ತೀವಿ ರೀ, ಕೆಲಸ ಅಲ್ಲೇ.
ದೋಸೆ ಮಸಾಲೆ ದೋಸೆ ಚಟ್ನಿ ದೋಸೆ ಕೆಲಸ ರೆಡಿಮೇಟ್ ಅಲ್ಲಿ ಇರೋದು, ಇಲ್ಲಿಗೆ ಬೇರೆ ಕಡೆ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗೋದು. ನಿಮ್ದು ಏನು ಅಂತ ಹೋಟೆಲ್ ಅಂತಾರೆ ಇದು? ಭಾನು ಹೋಟೆಲ್ ಸರ್. ಬಾಲು ಭಾನು ಹೋಟೆಲ್. ಭಾನು ಹೋಟೆಲ್. ಓ ನೀವು ಮೇಡಮ್ ಅವ್ರ ಹೆಸರು? ಹಾಂ. ಈ ಕಂಡೀಷನ್ ಹಾಕಿದ್ರೆ ನಂದೇ ಹೆಸರು ಇಡ್ಬೇಕಂತ. ಹಂಗೇನಿಲ್ಲ. ಹಾ? ಇಲ್ಲೆಲ್ಲಾರು ಆಡು ಭಾಷೆನಾಗ ನನ್ನ ಹೆಸರು ಬಾಬು ರೀ. ಹ್ಞೂ ರೀ. ಈ ಬಾಬಣ್ಣ ಹೋಟ್ಲ, ಭಾನು ಹೋಟ್ಲ, ಹನುಮಂತಿ ಹೋಟ್ಲ ಅಂತಾರ್ರಿ. ಹ್ಞೂ ಹಂಗಾಗಿ ಅದನ್ನೇ ಇಟ್ಬಿಟ್ಟಿವಿ, ಎಲ್ಲರಿಗೂ ಈಜಿ ಆಗುತ್ತ. ಗುಡ್ ಸರ್. ಆಯ್ತು ರೀ, ನಾವು ಸರ್ ಥ್ಯಾಂಕ್ಸ್ ಸರ್. ಟೇಸ್ಟ್ ನೋಡ್ತೀವಿ ಸರ್. ಏ, ಮಾಡ್ರಿ ಥ್ಯಾಂಕ್ ಯು ಸರ್, ಸೋ ಮಚ್. ಮಾಡ್ರಿ, ಸೊ ನಿಮ್ದೆಲ್ಲ ಪರ್ಸನಲ್ ವಿಷಯಗಳು ನಮ್ಮ ಕೂಡ ಮಾತಾಡಿದ್ರಿ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಅಡ್ರೆಸ್ ಹೇಳ್ಬಿಡ್ರಿ ಕರೆಕ್ಟಾಗಿ. ಸರ್ ಇದು ಗಂಗಾವತಿ ತಾಲೂಕು, ಹಾಂ. ಆನೆಗುಂದಿ ಪೋಸ್ಟು, ಅಂಜನಾದ್ರಿ ಬೆಟ್ಟ. ಹ್ಞೂ ಬಟ್ ಅಂಜನಾದ್ರಿ ಬೆಟ್ಟ, ಬಟ್ ಅಲ್ಲಿಂದ ಒಂದು 100 ಮೀಟರ್ ನಮ್ದು ಈ ಕಡೆ ಹನುಮನಹಳ್ಳಿ ಅಂತ. ಹ್ಞೂ ರೀ. ಇದು ನನ್ನ ಹೆಸರು ಬಾಬು ಅಂತ. ಬಾಬು ಅಂತ. ಸರ್ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಸರ್. ಮೇಡಮ್ ನಮಗೆ ಕೊಡ್ರಿ ಇದು. ಬರ್ರಿ ಬರ್ರಿ. ಸರ್ ನಿಮಗೆ ದೋಸೆ ಸರ್. ಹಾಂ ಸರ್, ನಾನು ಥ್ಯಾಂಕ್ ಯು. ವೆಲ್ಕಮ್ ಸರ್. ಮಸಾಲೆ ದೋಸೆ. ಸರ್ ಚಟ್ನಿ ಸರ್. ಹಾಕ್ರಿ ಹಾಕ್ರಿ. ಕ್ರಿಸ್ಪಿ ಅಷ್ಟೇ. ಸಾಕು ಸಾಕು ಸಾಕು, ಎರಡು. ಜಾಸ್ತಿ ಹಾಕ್ರಿ ವಿಡಿಯೋ ಮಾಡಕ್ಕೆ. ನೈಸ್. ಇವರು ಬ್ಯಾಂಕ್ ಮ್ಯಾನೇಜರ್ ಅದ. ಏ ಬಾರಿ ಬಿಡೋಣ, ಕಿತ್ತ ಏಟಿಟ್ರು ರೊಕ್ಕ ರೊಕ್ಕ ಅಧ್ಯಕ್ಷರೇ ಅವರು, ನಮ್ಮ ಏರಿಯಾಗ ಅಧ್ಯಕ್ಷರು. ನೈಸ್. ಚಂದ ಬಸ್ ಅಂತ ನಿಮ್ಗೆ ಏನು ಇಷ್ಟ ಆಗುತ್ತೆ ಇಲ್ಲಿ? ಇಲ್ಲಿ ಪಡ್ಡು, ಬಿಸಿ ಪಡ್ಡು ಮತ್ತೆ ವಡ ಚೆನ್ನಾಗಿರುತ್ತೆ. ಅದನ್ನೇ ಪಡ್ಡು ಆರೋ ತಿನ್ನಂಗಿಲ್ಲ ನೀವು? ಯಾರು ತಿನ್ನಲ್ಲ, ಇಲ್ಲಿ ಬಿಸಿ ತಿನ್ನಕ್ಕೆ ಇಲ್ಲಿ ಬರ್ತೀವಿ ಸರ್ ನಾವು. ಬಾಯ್ ಸುಡ್ಬೇಕಾಕ್ರಿ? ಬಾಯ್ ಸುಡ್ಬೇಕ್ರಿ. ಅವ್ರು ಯಾಕೆ ಕೈ ತೊಗೊಂಡ್ರೆ ಸಾಕಾಯ್ತಂದ್ರೆ? ಇಲ್ರಿ ಅವರು ಯಾಕ್ರಿ? 70 ಅಂದ್ರೆ 2,000 ಊಟ ಮಾಡೋದಲ್ರಿ? ಕಿಡ್ನಿ ಆಡೋಡ ಹಾಕ್ರಿ. ಪುಣ್ಯ ಬರಲಿ ನಿಮಗೆ. ಬರ್ರಿ ಚಟ್ನಾಕ್ ಬರ್ರಿ, ನೀವು ನಿಮ್ಮ ಸುಮ್ಮನೆ ಕಾಯಕತ್ತೀವಿ ನಾವು. ಹಾಂ ಇಲ್ಲ, ಇವ್ರು ನೀರು ಹಾಕತ್ತಾರ. ಸಾಕು ಇದು ಕೆಂಪು ಚಟ್ನಿ ರೀ. ಪುಣ್ಯ ಬರಲಿ ನಿಮಗೆ. ನೋಡಿ, ಸೊ ಕೊನೆಗೂ ನಮಗೆ ಪಡ್ಡು ಸಿಕ್ತು. ಇಲ್ಲಿ ಫೇಮಸ್ ಐಟಮ್ ಪಡ್ಡು. ಲಾಸ್ಟಿಗೆ ಚಾ. ನಾವು ಗಿಟಿ ಮಾಡಿಸೋವನ್ರಿ. ಗಿಟಿ ಇಲ್ಲ, ಈಗ ಭಾಳ ಗದ್ದಲದ. ಅಷ್ಟ್ರಾಗ ಅವ್ರು ಇಂಟ್ರ್ಯೂ ಕೊಟ್ಟರು. ಗುಡ್ ಐತಿ ಚಾ. ಸಕ್ಕರೆ ಹಾಕ್ಯಾರ, ಮಸ್ತ್ ಸಕ್ಕರೆ. ಭಾಳ ಖುಷಿ ಆಯಿತು. ಸೊ ಅವರು ಹೆಂಗೆ ಸ್ಟಾರ್ಟ್ ಆಯ್ತೆಲ್ಲ ಹೇಳಿದ್ರು. ಮಕ್ಕಳ ಬಗ್ಗೆ ಹೇಳಿದ್ರು, ಅವ್ರ ಮನೆಯವ್ರ ಬಗ್ಗೆ ಹೇಳಿದ್ರು, ಐಟಮ್ಗಳು ಹೆಂಗೆ ರೆಡಿ ಮಾಡ್ತಾರೆ, ಪಡ್ಡು ಹೆಂಗೆ ಮಾಡೋಕ್ಕೆ ತೋರಿಸಿದ್ರು. ಭಾಳ ಖುಷಿ ಆಯಿತು. ಸೊ ನೀವೇನಾದರೂ ಅಂಜನಾದ್ರಿ ಬೆಟ್ಟಕ್ಕೆ ಬಂದ್ರೆ ಇಲ್ಲಿ ಸರ್, ಇದು ಯಾವುದ್ರಿ ಊರ ಹೆಸರು? ಹನುಮನಹಳ್ಳಿ. ಸೊ ಅಂಜನಾದ್ರಿ ಬೆಟ್ಟದಿಂದ ಜಸ್ಟ್ 100 ಮೀಟರ್ ಹಿಂದೆ ರೀ. ಇಲ್ಲೆಲ್ಲ ರೆಸಾರ್ಟ್ ಎಲ್ಲ ಬರ್ತಾವೆ. ಭಾನು ಹೋಟೆಲ್ ಅಂತ ಭಾಳ ಫೇಮಸ್ ಐತಿ, ಮಸ್ತ್ ಇರುತ್ತೆ. ಓಕೆ,
ಇದೇ ಥರ ನಮ್ಮ ಅಂಕಲ್ಸ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಎಪಿಸೋಡ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಸಿ ಯು.